ಹಾಯ್ ನಮಸ್ತೆ ನಾಟಿ ಕೋಳಿ ಪ್ರಿಯರೇ. ಏನಿಲ್ಲ, ತುಂಬ ದಿವಸದಿಂದ ತುಂಬ ಜನ ಕಮೆಂಟ್ ಮಾಡಿದ್ರಿ. ಏನಪ್ಪ ಅಂದರೆ, ಈ ನಾಟಿ ಕೋಳಿಗೆ ರೋಗ ಬಂದರೆ ಯಾವ ರೀತಿ ಕಂಟ್ರೋಲ್ ಮಾಡೋದು, ಮರಿಗಳನ್ನ ಯಾವ ರೀತಿ ನೋಡ್ಕೋಬೇಕು, ಅದಕ್ಕೆ ರೋಗ ಬಂದರೆ ಯಾವ ರೀತಿ ಏನು ಔಷಧಿ ಹಾಕಬೇಕು, ರೋಗ ಬರೆದು ಹೇಗೆ ಮುನ್ನೆಚ್ಚರಿಕೆ ತೊಗೋಬೇಕು ಅಂತ. ಸೊ ಅವ್ರಿಗೆಲ್ಲ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಬಳಸುವಂಥದ್ದು ನೋಡಿ, ನಾನು ಯೂಸ್ ಮಾಡುವಂಥ ಪದಾರ್ಥಗಳು ಏನೇನು ವಸ್ತು ಯೂಸ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಯಾವ ರೀತಿ ಅಂತ. ನೋಡ್ತಿರ್ಬೋದು ನೋಡಿ, ಇದು ನಮ್ಮ ಕೋಳಿಗಳು ಎಲ್ಲ ನೋಡಿ ಹೇಗಿದೆ. ಇಲ್ಲಿ ಎಲ್ಲ ಮರಿಗಳು, ದೊಡ್ಡ ಕೋಳಿ, ಚಿಕ್ಕ ಕೋಳಿ, ಸಣ್ಣ ಮರಿಗಳು, 1 ತಿಂಗಳು ಮರಿಗಳು, 2 ತಿಂಗಳು ಮರಿ ಎಲ್ಲ ಒಟ್ಟಿಗೆ ಬಿಟ್ಟಿದ್ದೀನಿ. ಯಾವುದೂ ಕೂಡ ಅದು ಬೇರೆ ಬಿಟ್ಟಿಲ್ಲ, ಎಲ್ಲ ಜೊತೆಲೇ. ಸೊ ಇದರಲ್ಲಿ ನಾವು ಫಸ್ಟ್ ಆಫ್ ಆಲ್ ನೋಡ್ಕೋಬೇಕಿರೋದು, ಕೋಳಿಗೆ ರೋಗ ಬಂದ ತಕ್ಷಣ ರೋಗ ಬರೋದು ಗೊತ್ತಾಗ್ಬಿಡುತ್ತೆ ನಮಗೆ. ಇವು ನಮ್ಗೆ ಹೆಂಗೆ ನೆಗಡಿಯಾಗಿ ಸ್ಟಾರ್ಟಿಂಗಲ್ಲೇ ಗೊತ್ತಾಗುತ್ತೆ, ಜ್ವರ ಬರೋ ಮುನ್ಸೂಚನೆ ಹಂಗೆ ಕೋಳಿಗಳೆಲ್ಲ ಗೊತ್ತಾಗುತ್ತೆ. ಅದು ಫಸ್ಟ್ ಏನಪ್ಪ ಅಂದರೆ, ಕೋಳಿಗಳು ಮರಿಗಳು ರೆಕ್ಕೆನ ಜೋತ್ ಬಿಡ್ಕೊತವೆ. ಆ ರೆಕ್ಕೆನ ಬಿಡ್ಕೊಂಬಿಡ್ತವೆ. ಅದು ಫೋಟೋ ಹಾಕಿರ್ತೀನಿ ನೋಡಿ ಮತ್ತು ಸೈಡಲ್ಲಿ ಯಾವ ರೀತಿ ಇರುತ್ತೆ ಫೋಟೋ, ಅದು ಕೋಳಿ ರೋಗ ಬಂದರೆ ಯಾವ ರೀತಿ ಇರುತ್ತೆ ಅಂತ. ಮರುಗಳೇನಾಗಿತ್ತು ಅಂದರೆ ರೆಕ್ಕೆ ಎಲ್ಲ ಜೋತ್ ಬಿಡ್ಕೊಳ್ಳುತ್ತೆ ಫುಲ್ಲು ಲೂಸ್ ಆಗಿ. ಅವಾಗ ನಾವು ಅರ್ಥ ಮಾಡ್ಕೋಬೇಕು ಡಿಸೀಸ್ ರೋಗ ಬರ್ತಿದೆ ಅಂತ. ಆವಾಗಲೇ ಮುನ್ನೆಚ್ಚರಿಕೆ ತಗೋಬೇಕು. ನಾನು ಫಸ್ಟ್ ಯೂಸ್ ಮಾಡೋದು ಮನೆ ಮದ್ದು. ಬನ್ನಿ ಇಲ್ಲಿದೆ, ಎಲ್ಲ ಔಷಧಿ ತೋರಿಸ್ತೀನಿ. ನಾನು ಫಸ್ಟ್ ಯೂಸ್ ಮಾಡೋದು ಈರುಳ್ಳಿ, ಅದು ಬಿಟ್ಟರೆ ಬೆಳ್ಳುಳ್ಳಿ. ನಾನು ಫಸ್ಟ್ ಇದನ್ನು ಯೂಸ್ ಮಾಡ್ತೀನಿ ಮರಿ ಕೋಳಿಗಳಿಗೆ. ಇದೆಲ್ಲ ಕಂಟ್ರೋಲ್ ಆಗಿಲ್ಲ ಅಂದರೆ ನೆಕ್ಸ್ಟು ಆ್ಯಂಟಿಬಯೋಟಿಕ್ಕು, ಇದು ಟಾನಿಕ್ ಇದೆ ಮತ್ತು ಔಷಧಿ ಅದೆಲ್ಲ ತೋರಿಸ್ತೀನಿ ಯಾವುದು ಅಂತ. ಇದನ್ನೇನು ಮಾಡಬೇಕಂದ್ರೆ ಪೀಸ್ ಮಾಡಿ ಸಣ್ಣಕ್ಕೆ ನೀರೊಳಗಡೆ ಹಾಕ್ಬಿಟ್ಬಿಡಬೇಕು. ಆ ನೀರಲ್ಲಿ ನೀರು ಕುಡಿತೇವೆ, ಇದೆಲ್ಲ ಆಸಿಡ್ ಇದ್ದಂಗೆ. ಸೊ ಯಾವುದೇ ಥರ ವೈರಸ್ ಇತ್ತು ಅಂದರೆ ಕಂಟ್ರೋಲ್ ಆಗುತ್ತೆ ಸಣ್ಣ ಮರಿಗಳಿಗೆ. ಅದು ಬಿಟ್ಟರೆ ಅತಿ ಹೆಚ್ಚಾಗಿ ಯೂಸ್ ಮಾಡೋದು ನೋಡಿ, ಟರ್ಮಿಕ್ ಪೌಡ್ರು ಅಂದರೆ ಅರಿಶಿನ ಪುಡಿ. ನಾನು ಯೂಸ್ ಮಾಡೋದು ತುಂಬ ಜಾಸ್ತಿ. ಇದನ್ನು ನಾನು ವಾರದಲ್ಲಿ 2 ಡೇಸ್ ಯೂಸ್ ಮಾಡಿದೆ, 2-3 ಡೇಸ್ ಯೂಸ್ ಮಾಡ್ತಾನೆ ಇರ್ತೀನಿ. ವಾಟ್ರಿಗೆ ಹಾಕ್ತಾಯಿರ್ತೀನಿ, ಆ ಕುಡಿಯೋ ವಾಟ್ರಿಗೆ. ಅದು ಬಿಟ್ಟರೆ ನೋಡಿ, ಇದೊಂದು ಆಲ್ಬೋಮರ್ ಅಂತ. ಇದೇನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಇದು ಜಂತುಹುಳಗಳು, ಕೋಳಿ ದಪ್ಪ ಆಗೋಲ್ಲ, ಮರಿಗಳು ಬೇಗ ಡೆವಲಪ್ಮೆಂಟ್ ಆಗೋಲ್ಲ, ಜಂತುಹುಳಗಳು ಕಡಿಮೆ ಆಗಲಿ ಅಂತ ಯೂಸ್ ಮಾಡ್ತೀವಿ ಇದನ್ನು. ಅದು ಬಿಟ್ಟರೆ ನೋಡಿ, ನಾನು ಯೂಸ್ ಮಾಡೋದು ಇನ್ನೊಂದು ವಿಮ್ರಲ್ಲು. ಇದು ಅಷ್ಟೇ, ಇದು ಕೋಳಿ ಮರಿಗಳಿಗೆ ಯೂಸ್ ಮಾಡೋದು ವಿಮ್ರಲ್ಲು. ಇನ್ನೊಂದು, ಈ ಕೋಳಿಗೆ ರೋಗ ಬಂದಿರುತ್ತೆ ಕಂಟ್ರೋಲ್ ಆಗಬೇಕು ಅನ್ನೋದಕ್ಕೆ ಇದು ಯೂಸ್ ಮಾಡ್ತೀನಿ, ಟೆಟ್ರಾಸೈಕ್ಲಿನಿಕ್ಕು. ಇದೆಲ್ಲ ಕೂಡ ವಾಟ್ರಿಗೆ ಹಾಕೋದು ನೋಡ್ಕೊಳ್ಳಿ. ಅದು ಬಿಟ್ಟರೆ ನೆಕ್ಸ್ಟ್ ಒಂದು, ಇದು ಮೇಯ್ನಾಗಿ ಯೂಸ್ ಮಾಡೋದು ನಾನು ಎಂಡ್ರೋಫ್ಲಕ್ಸಿನ್ನು ಓರಲ್ ಲಿಕ್ವಿಡು. ಇದನ್ನು ಕೋಳಿಗಳು ಯೂಸ್ ಮಾಡೋದು. ರೋಗ ಬರೋದಕ್ಕಿಂತ ಮುಂಚೆ ಯೂಸ್ ಮಾಡಬೇಕು. ಇದನ್ನು ನೋಡ್ಕೊಳ್ಳಿ, ರೋಗ ಬರೋದಕ್ಕಿಂತ ಮುಂಚೆ ಯೂಸ್ ಮಾಡ್ಕೋಬೇಕು. ಇದು ಹಿಂಗೆ ಅಂದರೆ ಎಲ್ಲನೂ ಒಂದಕ್ಕೆ ಹಾಕೋಂಗಿಲ್ಲ. ಈಗ ನಾನು ನೋಡಿ, ಇದೊಂದು ಒಂದೊಂದಕ್ಕೆ ಇದೊಂದು ಪೌಡ್ರು ನಾನು 3-4 ಕಡೆ ವಾಟರ್ ಇಟ್ಟಿರ್ತೀನಿ, ಎಲ್ಲ ಒಂದಕ್ಕೆ ಮಿಕ್ಸ್ ಮಾಡಲ್ಲ. ನೋಡ್ತಿರ್ಬೋದು ನೀವು, ಬನ್ನಿ ತೋರಿಸ್ತೀನಿ. ಒಂದು ಕೋಳಿ ಇವಾಗ ನೀರು ಹೆಂಗೆ ಕುಡಿಯುತ್ತೆ ಬೆಳಿಗ್ಗೆ ಸಂಜೆ ತನಕ ಹಾಕಿ, ಸ್ವಲ್ಪ ಗೊತ್ತಾಗುತ್ತೆ ನಮ್ಗೆ ಇಷ್ಟ ಆಗ್ಬೇಕಂದ್ರೆ ಈ ವಾಟ್ರಿಗೆ. ಇದು ಹಾಕಿಟ್ಬಿಟ್ರೆ ಹಿಂಗೆ ನೀರು ಕುಡಿತೇವೆ ವಾಟ್ರನ್ನ. ಎಲ್ಲ ಮರಿಗಳು ಕುಡಿತೇವೆ, ದೊಡ್ಡ ಕುಡಿತೇವೆ. ಇದನ್ನ ಕದರಬೇಕು ಸ್ವಲ್ಪ. ಸೊ ಹಂಗೇ ನೋಡಿ, ಎಲ್ಲಾದರೂ 3-4 ಇರ್ತವೆ. ನಾನು 4 ಔಷಧಿ ಯೂಸ್ ಮಾಡ್ತೀನಿ. ವಾರಕ್ಕೆ 1 ದಿನ ಯೂಸ್ ಮಾಡಿ, ಒಂದೊಂದು ಟೈಮು ನಾನಷ್ಟೇ. ನೋಡಿ, ಇದು ಅರಿಶಿನ ಪುಡಿ ಇದೆ, ಅರಿಶಿನ ಪುಡಿ ಖಾಲಿ ಆಗಿಬಿಟ್ಟಿದೆ. ಇದೇನು ಮಾಡ್ತಾರೆ, ಇದಕ್ಕೆ ಯೂಸ್ ಮಾಡ್ತೀನಿ ಅರಿಶಿನ, ಟರ್ಮಿಕ್ ಪೌಡ್ರು. ಇನ್ನು ನೋಡಿ, ಇದು ವಿಮ್ರಲ್ಲು. ಬೆಸ್ಟ್ ರಿಸಲ್ಟ್ ಇದೆ. ಯಾರಾದರೂ ಕೋಳಿಗೆ ರೋಗ ಬಂದಿರೋರು ಬರ್ತೈತಂದರೆ ಇದನ್ನು ಯೂಸ್ ಮಾಡಿ. ನೋಡಿ, ನೋಡ್ಕೊಳ್ಳಿ, ನೇಮ್ ಇಲ್ಲೇ ಕಾಣಿಸ್ತಿದೆ, ಎಂಡ್ರೋಫ್ಲಕ್ಸಿಯನ್ನು ಓರಲ್ ಲಿಕ್ವಿಡ್ ಅಂತ. ಇದನ್ನಷ್ಟೇ, ಒಂದು ನಿಮಿಷ.